share and subscribe to my channel Vainushree Kitchen and Vlogs. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವೈನುಶ್ರೀ ಕಿಚನ್ ಆ್ಯಂಡ್ ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಫಸ್ಟ್ ಟೈಮ್ ನಾನು ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗ್ ಮಾಡ್ತಾ ಇರೋದು. ಸೊ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ, ಏನಾದರೂ ಮಿಸ್ಟೇಕ್ ಇದ್ದರೆ ತಿಳಿಸಿ. ಸೊ ಎಲ್ಲರೂ ಹಾಲಲ್ಲೇ ಮಲಗ್ತೀವಿ ನಾವು, ಯಾಕಂದರೆ ಬೆಡ್ ಮೇಲೆ ಮಲ್ಕೊಂಡ್ರೆ ಅವಳು ಸಡನ್ನಾಗಿ ನೈಟದ್ದು ಎದ್ದೊಳ್ತಾಳೆ. ಸೊ ಅದಕ್ಕೆ ಅಲ್ಲಿಂದ ಬಿದ್ದರೆ ಕಷ್ಟ ಅಂಥೇಳಿ ಅಲ್ಲಿ ಹಾಲಲ್ಲೇ ಮಲಗ್ತೀವಿ. ಬಟ್ ಆದ್ರೂ ಇಲ್ಲೆಲ್ಲ ಗೊಂಬೆಗಳೆಲ್ಲ ಕಿತ್ತಾಕಿರ್ತಾಳೆ. ಸೊ ಅವನ್ನೆಲ್ಲ ನೀಟ್ ಮಾಡ್ತಾಯಿದ್ದೀನಿ ಎದ್ದಿದ ತಕ್ಷಣ. ಸೊ ಎಲ್ಲ ಏನೋ ಮಲಗಿದ್ದಾರೆ, ಎದ್ದಿಲ್ಲ. ಸೊ ಒಂದು 6 ಗಂಟೆ ಆಗಿದೆ. ಕಾಮನ್ ನಾನು 6 ಗಂಟೆಗೆ ಎದ್ದೋಳೋದು. ಸೊ ಎದ್ರೂ ಬಾಗಿಲು ತೆಗಿಯಲ್ಲ ಚಳಿಗಾಲದಲ್ಲಿ ಸ್ವಲ್ಪ, ಯಾಕಂದರೆ ತುಂಬ ಥಂಡಿ ಇರುತ್ತೆ. ಸೊ ಹಂಗೆ ಇವತ್ತು ಸ್ವಲ್ಪ ಕೆಲಸಗಳಿದ್ದಾವೆ. ಸೊ ಇದೆಲ್ಲ ನೋಡ್ತಾ ಇರಿ. ಸೊ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ವ್ಲಾಗ್, ಹೆಂಗಿದೆಯೋ ಏನು ಕತೆನೋ ನೋಡೋಣ ಹೇಗಿರುತ್ತೆ ಅಂತ. ಸೊ ಇವತ್ತು ನಾನು ತಿಂಡಿಗೆ ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ಸೊ ಒಂದು ಕಡೆಗೆ ಬೇಳೆ ಮತ್ತು ಅಕ್ಕಿನ ಕೂಗೋಗಿಟ್ಟಿದ್ದೀನಿ, ಇನ್ನೊಂದು ಕಡೆ ತರಕಾರಿನ ಫ್ರೈ ಮಾಡ್ತಾಯಿದ್ದೀನಿ. ಸೊ ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಏನಪ್ಪ ಅಂತಂದರೆ ವ್ಲಾಗ್ ಮಾಡ್ತಾನೆ ಹೇಳೋಣ ಅಂತ ಅಂದ್ಕೊಂಡೆ. ಸೊ ಏನಪ್ಪ ಅಂತಂದರೆ ಈ ಆನ್ಲೈನ್ ಸ್ಕ್ಯಾಮ್ ಅಂತ ತುಂಬ ಬಂದಿದೆ. ಸೊ ಅದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಅದನ್ನು ರಫಾಗಿ ಹೇಳ್ತೀನಿ ನಿಮಗೆ, ಪ್ರೂಫ್ ಸಮೇತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಅದು ಸ್ಕ್ರೀನ್ ರೆಕಾರ್ಡ್ ಮಾಡಿ ಹೆಂಗೆ ಆ್ಯಡ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಸೊ ಹಂಗಾಗಿ ನೆಕ್ಸ್ಟ್ ವಿಡಿಯೋ ನಾನು ಅದು ಹೇಗೆ ಮಾಡೋದು ಅಂತ ನೋಡಿಕೊಂಡು ನಾನು ನಿಮ್ಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಏನಪ್ಪ ಅಂತಂದರೆ ಈ ವರ್ಕ್ ಫ್ರಮ್ ಹೋಮ್ ಅಂತ ಜಾಬ್ಸ್ ಹೇಳ್ತಾರಲ್ವ, ಸೊ ಅದರಲ್ಲಿ ಆಲ್ಮೋಸ್ಟ್ 99% ಎಲ್ಲ ಸ್ಕ್ಯಾಮೇ ಇರುತ್ತೆ. ಏನಂದರೆ ಸೊ ಸ್ಟಾರ್ಟಿಂಗ್ ಇಷ್ಟು ಅಮೌಂಟ್ ಅಂತ ಕಟ್ಟಿಸ್ಕೊತಾರೆ, ನೆಕ್ಸ್ಟು ಏನೋ ಟೆಲಿಗ್ರಾಮ್ದು ಗ್ರೂಪ್ ಲಿಂಕ್ ಕೊಡ್ತಾರೆ. ಸೊ ಅದೆಲ್ಲ ಇರುತ್ತೆ, ಅದರಲ್ಲಿ ಇಷ್ಟು ಪೇ ಮಾಡಿದ್ರೆ ನಿಮ್ಗೆ ಇಷ್ಟು ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಅದೆಲ್ಲ ನಂಬಕ್ಕೆ ಹೋಗಬೇಡಿ. ನಾನು ಈ ವಿಷಯ ನಿಮ್ಗೆ ಡೆಫಿನೆಟಾಗಿ ಶೇರ್ ಮಾಡಬೇಕು ಅಂತಲೇ ನಂಗೆ ತುಂಬ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ನಾನು ಅದನ್ನು ಫುಲ್ ಡೀಟೇಲ್ಡಾಗಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಎದ್ದು ಆಟ ಆಡ್ತಿದ್ದಾಳೆ ಆಲ್ರೆಡಿ. ಸೊ ಆ ಗೊಂಬೆ ಅಂತೂ ಬಿಡಲ್ಲ, ಎಲ್ಲಿಗೋದ್ರೂ ಹಿಡ್ಕೊಂಡು ಓಡಾಡ್ತಿರ್ತಾಳೆ. ಸೊ ಇಲ್ಲಿ ಬಿಸಿಬೇಳೆಭಾತ್ ರೆಡಿ ಆಯಿತು. ಸೊ ಸ್ವಲ್ಪ ನೀರಿಗೆ ಮಾಡಬೇಕು, ಸೊ ತೆಳುಗೆ ಮಾಡಬೇಕು ಸ್ವಲ್ಪ, ಆಮೇಲೆ ಅದು ಆಟೋಮೆಟಿಕ್ಕಾಗಿ ಗಟ್ಟಿ ಆಗಿಬಿಡುತ್ತೆ. ಸೊ ತಿಂಡಿ ಏನು ರೆಡಿ ಆಗಿದೆ ಈಗ. ಎಲ್ಲಿಗೆ ಹೋಗ್ತೀಯಾ? ಸೊ ನಮ್ಮನೆಯವ್ರು ಕೆಲ್ಸಕ್ಕೆ ಹೊರಡೋ ಟೈಮಿಗೆ ಇವಳು ಎದ್ದು ನಿಂತ್ಕೊತಾಳೆ ನಾನು ಬರ್ತೀನಿ ಅಂತ. ಸೊ ಕರ್ಕೊಂಡೋಗಿ ಏನಾದರೂ ತಿನ್ನೋಕ್ಕೆ ಕೊಡಿಸಿ ಬರಬೇಕು. ಒಂದು ಜುಟ್ಟು ಹಾಕ್ಸ್ಕೊಳ್ಳೋಕ್ಕೂ ಆಟನೇ. ಆಮೇಲೆ ಹೆವಿ ಡವ್ ಮಾಡ್ತಾಳೆ ಹೋಗ್ಬೇಕಾರೆ. ಬಾಯ್ನಾ ಬಾ, ಜುಟ್ಟು ಹಾಕ್ತೀನಿ ಬಾ. ನನ್ನ ಮೇಲೇ ಆವಾಜ್ ಜಾಸ್ತಿ. ಏನಮ್ಮ ಕೊಡು, ಜುಟ್ಟು ಹಾಕ್ತೀನಿ ಕೊಡು. ಕೊಡು, ಜುಟ್ಟು ಹಾಕ್ತೀನಿ ಕೊಡು. ಸಲ್ಲೆ ಬಾಯ್, ಸಲ್ಲೆ ಬಾಯ್ ಕೊಡು, ಹೇರ್ ಬ್ಯಾಂಡ್ ಕೊಡು, ಜುಟ್ಟು ಹಾಕ್ತೀನಿ. ಯಾಕೆ ಆಫ್ ಮಾಡು. ಅಂಗಡಿಗೆಲ್ಲ ಹೋಗಿ ಬಂದ್ಲು. ಸೊ ಇಲ್ಲೇ ಇದರಲ್ಲೇ ತೂಗ್ತಾ ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಸೊ ಇವಳು ಎದ್ದೋಳಷ್ಟರಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ. ಸೊ ನಾನು ಮಧ್ಯಾಹ್ನದ ಊಟಕ್ಕೆ ಮೂಲಂಗಿ ಬೇಳೆ ಸಾರು ಮಾಡಿದ್ದೀನಿ ಆಲ್ರೆಡಿ. ಸೊ ಮಲ್ಕೊಂಡಿದ್ದಾಳೆ ಇವಳು. ಇನ್ನು ನೋಡಬೇಕು, 1 ಅವರ್ಗಿಂತ ಜಾಸ್ತಿ ಏನು ಮಲಗಲ್ಲ. ಜಾಸ್ತಿ ಖುಷಿ ಪಡೋ ಅವಶ್ಯಕತೆ ಇಲ್ಲ ನನಗೆ, ಯಾಕಂದರೆ ಏನು ಕೆಲಸ ಮಾಡಿದ್ರೂ ಅಡ್ಡಡ್ಡ ಬರೋದಕ್ಕೆ ರೆಡಿಯಾಗಿರ್ತಾಳೆ. ಸೊ ಇಲ್ಲೆಲ್ಲ ನೆಲ ಒರೆಸ್ತಾ ಇದ್ದೀನಿ ಬೆಳಗ್ಗೆನೇ. ಸೊ ಹೊರಗಡೆ ಹೋಗೋದಿದೆ ಇವತ್ತು ಸ್ವಲ್ಪ ನಮ್ಮ ಫ್ರೆಂಡ್ ಮನೆಗೆ. ಸೊ ಅದಕ್ಕೆ ಈಗಲೆಲ್ಲ ನೆಲ ಒರೆಸಿ ರೆಡಿ ಮಾಡಿಟ್ಟು ಹೋಗ್ತಾಯಿದ್ದೀನಿ. ಅದು ಸ್ಪಿನ್ ಮಾಡೋ ಸೌಂಡಿಗೆ ಎದ್ದು ಬಂದಿದ್ದಾಳೆ
ನಾನು ನೆಲ ಒರೆಸ್ತಾ ಇದ್ದೀನಿ ಅಂತ. ಇನ್ನು ಗೊತ್ತಲ್ವ, ಆಟೋಮೆಟಿಕ್ಕಾಗಿ ಫುಲ್ ಆ ನೀರು ಚೆಲ್ಲೋದು, ಆ ಕಡೆ ಈ ಕಡೆ ಮಾಡೋದು ಮಾಡ್ತಾನೇ ಇರ್ತಾಳೆ. ಒಂದು ಮನೇಲಿ 10 ಮಕ್ಳಿರೋದು ಒಂದೇ, ನಮ್ಮ ಮನೇಲಿ ನಮ್ಮ ವೈನು ಇರೋದು ಒಂದೇ. 10 ಮಕ್ಕಳು ಮಾಡೋಷ್ಟು ತರಲೆ ಮಾಡ್ತಾಳೆ ಒಬ್ಬಳೇ. ಹಠ ಎಲ್ಲ 100% ಮೇಲೇ, ಬೇರೆ ಲೆವೆಲ್ ಎಲ್ಲನೂ. ಅವಳಿಗೆ ಜೋರಾಗಿ ಏನಾದರೂ ಬೈದು ಹೇಳಿದ್ರೆ ಅವಳು ಕೇಳಿಸ್ಕೊಳ್ಳಲ್ಲ. ಇನ್ನು ಸ್ವಲ್ಪ ಪೂಸಿ ಹೊಡೆದು ಹೇಳಿದ್ರೆ ಮಾತ್ರ ಕೇಳಿಸ್ಕೊತಾಳೆ, ಹಂಗೆ ಹಿಂಗೆ ಅಂತೇಳಿ. ನೋಡ್ತಾ ಇದ್ದೀರಲ್ವಾ, ಹಿಂದಿಂದೇ ಸುತ್ತುತ್ತಾಳೆ, ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ. 1 ಅವರಲ್ಲಿ ಮನೆ ಕೆಲಸ ಎಲ್ಲ ಮಾಡೋದನ್ನು 2 ಅವರ್ ಮಾಡ್ತಾಳೆ. ಸೊ ಅಷ್ಟು ಟೈಮ್ ಹಿಡಿಯೋ ಥರ ನನಗೆ ಅಡ್ಡಡ್ಡನೇ ಬರ್ತಿರ್ತಾಳೆ, ಏನು ಮಾಡೋಕ್ಕೂ ಬಿಡಲ್ಲ. ಸೊ ನಿಮ್ಗೆ ಅದು ಹೇಳಿದ್ನಲ್ವಾ, ಆನ್ಲೈನ್ ವರ್ಕಿಂದು ಸ್ಕ್ಯಾಮ್ ಮಾಡ್ತಾರೆ ಅಂತ. ಸೊ ಅದೇನೆಂದರೆ ನಮ್ಮ ಫ್ರೆಂಡಿಗೆ ಆಗಿದೆ ಆ ಥರ. ಸೊ ಅವಳು 10,000 ಲಾಸ್ ಮಾಡ್ಕೊಂಡಿದ್ದಾಳೆ. ಸೊ ನಾನು ಇದು ಕೇಳಿ ನನಗೆ ಶಾಕ್ ಆಯಿತು. ಆಮೇಲೆ ಸ್ವಲ್ಪ ಭಯನೇ ಆಯಿತು, ಏನಕ್ಕೆ ಇಷ್ಟೊಂದು ಇನ್ವೆಸ್ಟ್ ಮಾಡಿ ಮೋಸ ಹೋಗ್ತಾರೆ ಅಂತ. ಸೊ ಅದಕ್ಕೆ ನನಗೆ ಗೊತ್ತಿರೋದನ್ನು ನಾನು 4 ಜನಕ್ಕೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಅದು ವೀಡಿಯೋ ಯಾವುದೇ ಥರ ಆ್ಯಡ್ ಮಾಡಬೇಕು ಅನ್ನೋದು ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಇದು ವ್ಲಾಗ್ ಮಾಡೋದೇ ಸರಿಯಾಗಿ ಗೊತ್ತಿಲ್ಲ ಇನ್ನು, ಎಲ್ಲೆಲ್ಲಿ ಕ್ಯಾಮ್ರಾ ಇದು ಮಾಡಬೇಕು, ಅದು ಟ್ರೈಪಾಡ್ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಸೊ ಬಂದಂಗೆ ಫಸ್ಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಾನು ಸಾಕಷ್ಟು ವೀಡಿಯೋ ನೋಡಿ ಕಲಿತಾ ಇದ್ದೀನಿ ಹಿಂಗೆ ಅಂತ. ಸೊ ನೋಡೋಣ, ಮುಂದಕ್ಕೆ ಇನ್ನೂ ಬೆಟರಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಕೆಲಸ ಎಲ್ಲ ಮುಗೀತು. ಸೊ ಇನ್ನೇನು ಇವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು ನಮ್ಮ ಫ್ರೆಂಡ್ ಮನೆಗೆ. ಸೊ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಸೊ ನಾನು ಒಂಚೂರು ಮುಖ ತೊಳ್ಕೊಂಡು ಹೋಗಿ ಬರಬೇಕು ಬೇಗ. ಸೊ ಅಲ್ಲೆಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ, ಆದಷ್ಟು ಸಂಜೆ ಬೇಗ ಬರಬೇಕು ಮನೆಗೆ. ಸೊ ಕೆಲಸ ಎಲ್ಲ ಮುಗಿಸಿದ್ದೀನಿ ಈಗ. ಸೊ ಹೊರಡ್ಬೇಕಷ್ಟೇ ಈಗ. ಇನ್ನೇನು ವೈನಿಗೆ ಸ್ನಾನ ಮಾಡಿಸ್ತೀನಿ. ಸೊ ನೋಡಿ, ಇಲ್ಲಿ ಸ್ನಾನ ಮಾಡ್ಕೊಂಬಂದು ರೆಡಿ ಆಗಿದ್ದಾಳೆ. ಸೊ ನಾನು ಜಸ್ಟ್ ಮುಖ ತೊಳ್ಕೊಂಡು ಇನ್ನೇನು ಹೊರಟೆ. ಸಂಜೆ ಬಂದು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಸೊ ನಮ್ಮ ಫ್ರೆಂಡು, ನನಗೆ ಮೇಕಪ್ ಕಲಿಬೇಕಾದ್ರೆ ಫ್ರೆಂಡ್ ಆಗಿದ್ದರು ಹೇಮಾ ಅಂತ. ಸೊ ಅವ್ರ ಮನೆಗೆ ಹೋಗ್ತಾ ಇರೋದು. ಒಂದು ಬ್ಲೌಸ್ನ ಹೊಲಿಯಕ್ಕೆ ಕೊಟ್ಟಿದ್ದೆ. ಸೊ ಅದನ್ನು ಇಸ್ಕೊಂಬರೋಣ, ಹಂಗೆ ಮಾತಾಡಿಸ್ದಂಗೂ ಇರುತ್ತೆ ಅಂತ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವ್ರದ್ದಿದೆ ನೋಡಿ ಅಂಗಡಿ, ವೈಷ್ಣವಿ ಟೈಲರ್ಸ್ ಅಂತ. ಸೊ ಕುಣಿಗಲ್ಗೆ ಫೇಮಸ್ ಅಂತಲೇ ಹೇಳ್ಬೋದು. ತುಂಬ ಜನ ಇಲ್ಲೇ ಹೊಲ್ಸಕ್ಕೆ ಕೊಡ್ತಾರಂತೆ. ಸೊ ಫಿನಿಶಿಂಗ್ ಎಲ್ಲ ನೀಟಾಗಿರುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ. ಸೊ ಇವರೇ ನೋಡಿ ಹೇಮಾ ಅಂತ, ನಾನು ಅಕ್ಕ ಅಂತೀನಿ ಅವ್ರನ್ನ. ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿ ನಾನು ನೈಟಿ ಹಾಕಿದ್ದೀನಿ, ತೆಗಿಬೇಡ ಅಂತ ಹೇಳ್ತಿದ್ದಾರೆ. ಏನಿದ್ರು ಒರಿಜಿನಲ್ ಥರನೇ ಇರಬೇಕು.
ಅವ್ರು ಎಷ್ಟೊಂದು ಕಷ್ಟಪಟ್ಟು ಲೈಫಲ್ಲಿ ಮುಂದೆ ಬಂದಿದ್ದಾರೆ. ಸೊ ನನಗಿಂತವರೇ ಜಾಸ್ತಿ ಇನ್ಸ್ಪಿರೇಷನು. ಯಾಕಂದರೆ ನನ್ನ ಏಜಲ್ಲಿರೋನ ನಾನು ಅಷ್ಟೇ ಮಾಡಲ್ಲ. ಸೊ ನನಗಿಂತ ಮುಂದೆ ಇರೋರನ್ನ ನೋಡಿ ನಾನು ಕಲಿಯೋಕ್ಕೆ ಹೋಗೋದು ಜಾಸ್ತಿ. ಸೊ ಇವಳು ಮನೆಗೆ ಬಂದ್ವಿ, ಅಲ್ಲೆಲ್ಲ ಮುಗಿಸ್ಕೊಂಡು. ಬಟ್ ಲೇಟ್ ಆಗೋಯ್ತು ಇವತ್ತು ಬರೋಷ್ಟರಲ್ಲಿ. ಒಂದು 7:30 ಆಗಿತ್ತು ನಮ್ಮ ಮನೆಗೆ ಬರೋಷ್ಟರಲ್ಲಿ. ಬೇಗ ಬರೋಣ ಅಂತ ಹೋಗಿ ಲೇಟ್ ಆಗೋಯ್ತು. ಇವಳಾಗಲೇ ಊಟ ಬಿಯ್ಯ ಅಂತ ಕೇಳ್ತಾವಳೆ. ಸೊ ಮೊನ್ನೆ ಮಾಡಿದ ಜಾಮೂನು ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ವಂತೆ. ಅದಕ್ಕೆ ಅವರು ಇವತ್ತು ನಾನು ಮಾಡಿ ತೋರಿಸ್ತೀನಿ ಹೆಂಗೆ ಜಾಮೂನು ಅಂತೇಳಿ ಅವರೇ ಮಾಡ್ತಿದ್ದಾರೆ. ಸೊ ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಸೊ ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ಈ ಥರ ಏನೋ ಒಂದು ಫಸ್ಟ್ ಸ್ಟೆಪ್ ಆಗ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಜಾಮೂನ್ ರೆಡಿ ಆಗ್ತಾಯಿದೆ. ಟೇಸ್ಟ್ ಮಾಡಿ ನೋಡಿದ್ದೀನಿ ನಾನು. ಚೆನ್ನಾಗಿ ಮಾಡಿದ್ದಾರೆ, ಒಪ್ಕೋಬೇಕು. ನನಗಿಂತನೂ ಚೆನ್ನಾಗಿ ಮಾಡಿದ್ದಾರೆ. ನನಗಿಷ್ಟ ಆಯಿತು. ನಾನೇ ಅವತ್ತು ಯಾಕೋ ಚೆನ್ನಾಗಿ ಮಾಡಿಲ್ಲ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ಮಾಡಿ.